ಪರಪ್ಪನ ಅಗ್ರಹಾರ ಬಳಿ ಜಾಮರ್ ಅಳವಡಿಕೆಯಿಂದ ಸ್ಥಳೀಯರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಈಗ ಹೋರಾಟವೇ ಮಾರ್ಗ ಅಂಥೇಳಿ ಆ ಭಾಗದ ನಿವಾಸಿಗಳು ಬಹಳಷ್ಟು ಕ್ರಮಕ್ಕೆ ಮುಂದಾಗಿದ್ದಾರೆ. ಏನದು ನೋಡ್ತಾ ಹೋಗೋದಾದ್ರೆ ಜೈಲಿಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ್ದಾರೆ ಸ್ಥಳೀಯ ನಿವಾಸಿಗಳು. ಈ ಪರಪ್ಪನ ಅಗ್ರಹಾರ ಅಂದಾಗ ಬಹಳ ಗಂಭೀರ ಆರೋಪ ಇದೆ. ಏನದು, ಜೈಲಿನೊಳಗೆ ಮೊಬೈಲನ್ನು ಬಳಕೆ ಮಾಡ್ತಾರೆ ಅಂತ. ಹಾಗಾಗಿ ಜಾಮರನ್ನು ಅಲ್ಲಿ ಬಳಕೆ ಮಾಡಲಾಗುತ್ತೆ. ಆ ಜಾಮರ್ ಸುತ್ತಮುತ್ತ ಪ್ರದೇಶ ಇದ್ದಾರೆ ನೋಡಿ, ನಿವಾಸಿಗಳಿಗೆ ಬಹಳಷ್ಟು ತೊಂದರೆಯನ್ನು ತಂದೊಡ್ತಾ ಇದೆ. ಹಾಗಾಗಿ ಜೈಲಿಗೆ ಮುತ್ತಿಗೆ ಹಾಕೋದಕ್ಕೆ ಸ್ಥಳೀಯ ನಿವಾಸಿಗಳು ಮುಂದಾಗಿದ್ರು. ಮುತ್ತಿಗೆಗೆ ಅವಕಾಶ ನೀಡಿಲ್ಲ ಪರಪ್ಪನ ಅಗ್ರಹಾರ ಪೊಲೀಸರು. ಪೊಲೀಸರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನಾ ನಿರತರು. ಕೊನೆಗೆ ರಸ್ತೆ ತಡೆದು ಪ್ರತಿಭಟನೆಯನ್ನ ಸ್ಥಳೀಯ ನಿವಾಸಿಗಳು ನಡೆಸಿದ್ದಾರೆ. ಆ ಭಾಗ ಅಂದಾಗ ನೀವು ಗಮನಿಸ್ತಾ ಇದ್ದೀರಿ, ಪರಪ್ಪನ ಅಗ್ರಹಾರ ಸುತ್ತಮುತ್ತ ಅಂದಾಗ IT-BT ಕೆಲಸಗಾರರು ಇರ್ತಾರೆ. ನಿತ್ಯ ಕೆಲಸಕ್ಕೆ ಮೊಬೈಲ್ ಅವಶ್ಯಕತೆ ಇರುತ್ತೆ. ನೆಟ್ವರ್ಕ್ ತುಂಬಾ ಮುಖ್ಯ. ಈ ನಡುವೆ ಪರಪ್ಪನ ಅಗ್ರಹಾರದಲ್ಲಿ ಜಾಮರ್ ಅಳವಡಿಕೆ ಮಾಡಿರೋದ್ರಿಂದಾಗಿ ಸುತ್ತಮುತ್ತಲ ಸ್ಥಳೀಯರಿಗೆ ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗಿದೆ ಅನ್ನೋದ್ರ ಪರಿಣಾಮವೇ ಈ ಪ್ರತಿಭಟನೆ. ಪರಪ್ಪನ ಅಗ್ರಹಾರ ಸುತ್ತಮುತ್ತಲಿನ ನಿವಾಸಿಗಳು ಜೈಲಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಮಾಡಿದರು. ಪೊಲೀಸರು ಅವಕಾಶ ಕೊಡಲಿಲ್ಲ. ಹಾಗಾಗಿ ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದ್ದಾರೆ. ಬೆಂಗಳೂರು ಹೊರವಲಯದ ಪರಪ್ಪನ ಅಗ್ರಹಾರ ಜೈಲಿದು. ಆ ಜೈಲಿನ ಬಗ್ಗೆ ಕೂಡ ಗಂಭೀರ ಆರೋಪಗಳಿದ್ದಾವೆ. ಏನದು ನೋಡ್ತಾ ಹೋಗೋದಾದರೆ ಮೊಬೈಲ್ ಬಳಕೆ. ಹಾಗಾಗಿ ನೆಟ್ವರ್ಕ್ ಡಿಸ್ಟರ್ಬೆನ್ಸ್ಗೆ ಜಾಮರನ್ನು ಅಳವಡಿಸಲಾಗುತ್ತೆ. ಅದು ಸ್ಥಳೀಯ ನಿವಾಸಿಗಳಿಗೆ ತೊಂದರೆಯನ್ನು ಉಂಟು ಮಾಡಿದೆ. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಜಾಮರ್ ಅಳವಡಿಸಿ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಮತ್ತು ನಾಗರಿಕರಿಗೆ, ಬಡಾವಣೆಗಳಿಗೆ ಮತ್ತು ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಒಂದು ಕಾಲ್ ಹೋಗಲ್ಲ, ಕಾಲ್ ಬರಲ್ಲ, ನೆಟ್ವರ್ಕ್ ಸಮಸ್ಯೆ ಆಗಿದೆ. ಯಾರಿಗೂ ಒಂದು ಮೆಡಿಕಲ್ ಎಮರ್ಜೆನ್ಸಿ ಆದರೆ ಒಂದು ಆಂಬುಲೆನ್ಸ್ಗೆ ಕರೆ ಮಾಡೋಕ್ಕೂ ಆಗಲ್ಲ. ಮತ್ತು ಮಕ್ಕಳು ಸ್ಕೂಲಿಂದ ಬಂದರೆ ಅವ್ರಿಗೆ ಹೇಗೆ ಒಂದು ಕಾಂಟ್ಯಾಕ್ಟ್ ಮಾಡಿದೆ ಮಕ್ಕಳಿಗೆ ತಪ್ಪಿಸ್ಕೊಳ್ಳೋ ಪರಿಸ್ಥಿತಿ ಆಗಿದೆ. ಸರ್, ಸಮಸ್ಯೆ ಒಂದಾ ಎರಡ? ಇಲ್ಲಿ ಇಡೀ ಸೆಂಟ್ರಲ್ ಜೈಲ್ ಅಂತ ಹೇಳಿದ್ರೆ ಇಡೀ ಏಷ್ಯಾಕ್ಕೆ ನಂಬರ್ 1. ಸೆಂಟ್ರಲ್ ಜೈಲಲ್ಲಿ ಸೇಫ್ಟಿ ಇರಬೇಕು, ಓಕೆ. ಸೆಂಟ್ರಲ್ ಜೈಲವರು ಅವರು ಸೆಂಟ್ರಲ್ ಜೈಲ್ ವ್ಯಾಪ್ತಿಗೆ ಮಾತ್ರ ಜಾಮರ್ನ ಫಿಟ್ ಮಾಡ್ಕೊಳ್ಳಿ. ಇಲ್ಲಿ ಫುಟ್ಪಾತಲ್ಲಿ ವ್ಯಾಪಾರ ಮಾಡೋರು ಅಂಥವ್ರಿಗೆ ಡಿಜಿಟಲ್ ಪೇಮೆಂಟ್ ಮಾಡೋದಕ್ಕೆ ತೊಂದರೆ ಆಗ್ತಾಯಿದೆ. ಆಮೇಲೆ ಮೆಡಿಕಲ್ ಎಮರ್ಜೆನ್ಸಿ ಅಂತ ಹೇಳಿದ್ರೆ ತೊಂದರೆ ಆಗ್ತಾಯಿದೆ. There is zero signal in our house. We cannot make any mobile network calls. On 4th of April this year, unfortunately, my father-in-law, who was at my house, he got a heart attack and we could not call the emergency services. I ran outside. I went to the hospital which is close by. I got one doctor and ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮೂರ್ತಿ ನೀಡ್ತಾರೆ. ಮೂರ್ತಿ, ಯಾವಾಗಿನಿಂದ ಸ್ಥಳೀಯ ನಿವಾಸಿಗಳಿಗೆ ತೊಂದರೆ ಆಗ್ತಾ ಇದೆ? ಆಗಾಗ ಜನಸಾಮಾನ್ಯರ ಸಮಸ್ಯೆನ ನೀವು ಕೂಡ ವರದಿ ಮಾಡ್ತಾನೇ ಇದ್ದೀರಿ. ಆದರೆ ಇದಕ್ಕೆ ಸೂಕ್ತವಾದಂತಹ ಪರಿಹಾರ ಏನು? ಇದ್ರ ಬಗ್ಗೆ ಏನಾದರೂ ಕ್ರಮ ತೆಗೆದುಕೊಳ್ತಿದೆಯಾ ಸರ್ಕಾರ? ಏನಿದೆ ಮಾಹಿತಿ ಮೂರ್ತಿ? ಹೌದು ದಿವ್ಯಾ, ಈ ಒಂದು ಪರಪ್ಪನಗ್ರಹಾರ ಜೈಲಿನ ಬಳಿ ಇರ್ತಕ್ಕಂಥ ಜಾಮರ್ ವಿಚಾರವಾಗಿ ಈಗಾಗಲೇ ಈ ಹಿಂದೆನೂ ಕೂಡ ನಾವು 2 ಬಾರಿ ನಮ್ಮ ಸುದ್ದಿವಾಹಿನಿಯಲ್ಲೇ ಸುದ್ದಿ ಬಿತ್ತರ ಮಾಡಿದ್ವಿ. ಇದರಿಂದ ಬೇಸತ್ತಂತ ಜನರು, ಸ್ಟೂಡೆಂಟ್ಸ್, ಎಂಪ್ಲಾಯಿಗಳು ಎಲ್ಲ ಕೂಡ ಒದ್ದಾಡುವಂತ ಒಂದು ಪರಿಸ್ಥಿತಿ ಇತ್ತು. ಆದ್ರೆ ಆ ಮುಂದುವರೆದ ಭಾಗವಾಗಿ ಇವತ್ತು ಕೂಡ ಸ್ಥಳೀಯ ಕಾರ್ಪೊರೇಟರ್ ಸೇರಿದಂತೆ ಸ್ಥಳೀಯ ಸ್ಟೂಡೆಂಟ್ಗಳಾಗ್ಲಿ ಮತ್ತು ಅಪಾರ್ಟ್ಮೆಂಟ್ ನಿವಾಸಿಗಳಲ್ಲಿ ಆಗ್ಲಿ, ಸಾಫ್ಟ್ವೇರ್ ಉದ್ಯೋಗಿಗಳಾಗ್ಲಿ ಎಲ್ಲರೂ ಕೂಡ ಒಂದು ಶಾಲಾ ಮಕ್ಕಳು ಸೇರಿದಂತೆ ಎಲ್ಲರೂ ಕೂಡ ಇವತ್ತೊಂದು ಮತ್ತೊಂದ್ಸರಿ ಪ್ರತಿಭಟನೆಯನ್ನ ಮಾಡಿ ಮನವಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಅದೇ ಈ ಹಿಂದೆ ಮಾಡಿದಂತ ಪ್ರತಿಭಟನೆ ಸಮಯದಲ್ಲಿ ಒಂದು ಜೈಲು ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ರು. ಆದ್ರೆ ಮನವಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಇಲ್ಲಿನ ಪ್ರತಿಭಟನಾಕಾರರು ಹೇಳೋದು ಏನಂತಂದ್ರೆ, ಈ ಹಿಂದೆ ಪ್ರತಿಭಟನೆ ಮಾಡಿ ನಾವು ಅವ್ರಿಗೆ ಮನವಿಯನ್ನ ಸಲ್ಲಿಸಿದ್ವಿ. ಆಗ ಮಾಲಿನಿ ಕೃಷ್ಣಮೂರ್ತಿ ಅನ್ನೋರು ಆ ಜೈಲಿನ ಅಧಿಕಾರಿ, ನೀವೇನ್ ಮಾಡ್ಕೊಳ್ತೀರಾ, ನಿಮ್ ಕೈಲಿ ಏನ್ ಮಾಡಕ್ಕಾಗತ್ತೆ, ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿ ಕೂಡ ನಮ್ಗೆ ಒಂದ್ ರೀತಿ ಧಮಕಿಯನ್ನ ಹಾಕಿದ್ರು ಅಂತ ಕೂಡ ಅಲ್ಲಿನ ಒಂದು ಪ್ರತಿಭಟನಾಕಾರರು ತಿಳಿಸಿರ್ತಕ್ಕಂಥದ್ದು. ಆದ್ರೆ ಇವರಿಬ್ಬರ ಕಿತ್ತಾಟದಿಂದಲ ಅಥವಾ ಜೈಲಾಧಿಕಾರಿಗಳು ಮತ್ತು ಪೊಲೀಸ್ ಠಾಣಾ ಸಿಬ್ಬಂದಿ ಇವರಿಬ್ಬರ ಕಿತ್ತಾಟದಿಂದ ಒಂದು ಇಲ್ಲಿನ ಸುತ್ತಮುತ್ತ ಜನರು ಹೈರಾಣ ಆಗ್ತಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಈ ಒಂದು ಜೈಲಿನ ಜಾಮರ್ನಿಂದ ಆ ಒಂದು ಫ್ರೀಕ್ವೆನ್ಸಿ ಏನಿರ್ತದೆ, ಆ ಫ್ರೀಕ್ವೆನ್ಸಿಯನ್ನ ಜೈಲಿನ
ಒಳಗಿನ ವ್ಯಾಪ್ತಿಗಷ್ಟೇ ಅವರು ಅಳವಡಿಸ್ಕೊಳ್ಬೇಕಾಗಿತ್ತು. ಆದ್ರೆ ಜೈಲಿನ ಒಳಗಡೆ ಇರ್ತಕ್ಕಂಥ ಖೈದಿಗಳಿಗೆ ಯಾವುದೇ ರೀತಿಯ ಇದರ ಬಿಸಿ ತಟ್ಟುತ್ತಾ ಇಲ್ಲ. ಇದರ ಬಿಸಿ ತಟ್ಟುತ್ತಾ ಇರ್ತಕ್ಕಂಥದ್ದು ಇಲ್ಲಿನ ಸ್ಥಳೀಯ ಸುತ್ತಮುತ್ತ ಸುಮಾರು 1-1.5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ನಿವಾಸಿಗಳಿಗೆ ಅಂತ ಹೇಳಿ ಇದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಅಲ್ಲಿ ಒಬ್ಬ ಸ್ಥಳೀಯರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು, ಅವ್ರ ಸ್ವತಃ ಅವರ ತಂದೆಗೇನೆ ಕೂಡ ಒಂದು ಹಾರ್ಟ್ ಅಟ್ಯಾಕ್ ಬಂತು. ಆ ಹಾರ್ಟ್ ಅಟ್ಯಾಕ್ ಬಂದಂತ ಸಂದರ್ಭದಲ್ಲಿ ಅವರು ಒಂದು 108 ಕಾಲ್ ಮಾಡ್ತಾರೆ, ಯಾವುದೇ ರೀತಿ ಕಾಲ್ ಹೋಗಲ್ಲ. ಇದರಿಂದ ಯಾರನ್ನು ಸ್ಥಳೀಯರನ್ನು ಕೂಡ ಸಂಪರ್ಕ ಮಾಡಲಾಗದೇನೆ ಅವ್ರ ತಂದೆ ಕೂಡ ಮೃತಪಟ್ಟಿರ್ತಕ್ಕಂಥದ್ದು. ಆ ಒಂದು ಇನ್ಸಿಡೆಂಟ್ ಕೂಡ ನಡೆದಿದೆ. ಹೀಗಾಗಿ ಯಾವ ರೀತಿ ಇದನ್ನ ಖುದ್ದು ಗೃಹ ಮಂತ್ರಿಗಳೇ ಬಗೆಹರಿಸಬೇಕಾಗುತ್ತೆ. ಯಾವ ರೀತಿ ಇಲ್ಲಿನ ಸ್ಥಳೀಯರು ಕೂಡ ಹೋರಾಟಗಾರರು ಕೂಡ ಈ ಗೃಹ ಮಂತ್ರಿಗಳಿಗೆ ಮನವಿಯನ್ನು ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕೊಟ್ಟಾದ್ಮೇಲೆ ಯಾವ ರೀತಿ ಒಂದು ಕ್ರಮವನ್ನು ಕೈಗೊಳ್ತಾರೆ ನೋಡ್ಬೇಕಾಗಿದೆ. ದಿವ್ಯಾ, ಥ್ಯಾಂಕ್ ಯು ಮಾಹಿತಿಗಾಗಿ ಮೂರ್ತಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.